ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು 94ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಈ ಪಾದಯಾತ್ರೆಯ ಸದುದ್ದೇಶವೇನೆಂದರೆ, ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ಭಾಳ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ, ಭಾಳ ಕಷ್ಟಕಾಲದ ಸಮಯದಲ್ಲಿ ಹಾಗೂ ಈ ಕ್ಷೇತ್ರದ ಅಮ್ಮನವರು ನೀಡಿದಂತಹ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಈ ಕ್ಷೇತ್ರದ ಅಭಿವೃದ್ಧಿಯ ವಿಸ್ತರಣೆಯನ್ನು ಮಾಡುತ್ತಾ ಬಂದಂಥವರ ಕುಟುಂಬಸ್ಥರ ಹಾಗೂ ಭಕ್ತಾದಿಗಳ ಹೆಸರು ಐತಿಹಾಸಿಕವಾಗಿ ಉಳಿಯಬೇಕು. ಹಾಗೂ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿ ಕ್ಷೇತ್ರದ ಅಮ್ಮನವರ ಭವಿಷ್ಯದ ಮನು ಸಂಕುಲದ ಹಾಗೂ ಭವಿಷ್ಯದ ಯುವ ಪೀಳಿಗೆಯ ಹಾಗೂ ನಮ್ಮ ಸಮುದಾಯದ ಅನಾದಿ ಕಾಲದಿಂದಲೂ ಭಾಳ ಕಷ್ಟಪಟ್ಟು ಜೀವನ ನಡೆಸಿಕೊಂಡು ಬಂದಂತಹ ನಮ್ಮ ಸಮುದಾಯ ಮತ್ತು ಈ ಕ್ಷೇತ್ರದ ಸಕಲ ಸರ್ವ ಭಕ್ತಾದಿಗಳಿಗೂ ಸಹ ಭವಿಷ್ಯದ ದಿನಗಳಲ್ಲಿ ತಮ್ಮ ಸಕಲ ಸರ್ವ ಕೆಲಸ ಕಾರ್ಯಗಳಿಗೂ ಸಹ ಅನುಕೂಲವಾಗಲೆಂದು ಹಾಗೂ ಈ ಕ್ಷೇತ್ರದ ಅಮ್ಮನವರುಗಳ ಹಿರಿಮೆ ಮತ್ತು ಗರಿಮೆಯು ಜಗದ್ವಿಖ್ಯಾತಿಯಾಗಲಿ ಎಂದು ಅಂದು ನಮ್ಮ ಮನವಿಗೆ ಸ್ಪಂದಿಸಿ ತಮ್ಮ ಕೈಲಾದಷ್ಟು ಮಟ್ಟಿಗೆ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಈ ಕ್ಷೇತ್ರದಲ್ಲಿ ಬಂದು ಸೇವೆ ಸಲ್ಲಿಸಿದವರಂತಹ ಕುಟುಂಬಸ್ಥರ ಹೆಸರುಗಳು ಅಜರಾಮರವಾಗಿ ಉಳಿಯಬೇಕೆಂಬ ಉದ್ದೇಶದಿಂದ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಮ್ಮನವರ ಆಶೀರ್ವಾದಗಳಂತೆ ಪ್ರತಿ ಅಭಿವೃದ್ಧಿಯ ಹಂತಗಳಲ್ಲಿ ಸಹಾಯ ಮಾಡಿದವರು ಹಾಗೂ ಈ ಕ್ಷೇತ್ರದಲ್ಲಿ ಬಂದು ಸೇವೆ ಸಲ್ಲಿಸಿದವರ ಹೆಸರು ಮತ್ತು ಕುಟುಂಬಸ್ಥರನ್ನು ನೆನೆಯುವಂತಹ ಮತ್ತು ಸ್ಮರಿಸುವಂತಹ ಹಾಗೂ ಐತಿಹಾಸಿಕವಾಗಿ ದಾಖಲಾಗುವಂತಹ ಒಂದು ಸದುದ್ದೇಶದಿಂದ ಪಾದಯಾತ್ರೆಯನ್ನು ಮಾಡುತ್ತಾ ಬಂದಿರುತ್ತೇವೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳೊಂದಿಗೆ ಇಂದು 94ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಅಂದು ಈ ಕ್ಷೇತ್ರದಲ್ಲಿ ಮೂಲತಃ ನಮ್ಮ ಹಿರಿಯರು ಪೂಜಿಸಿಕೊಂಡು ರೂಢಿಸಿಕೊಂಡು ಬಂದಂತಹ ಪದ್ಧತಿಯಾದ ಅಮ್ಮನವರ ಪೂಜಾ ನಂತರ ಬಲಿ ಸೇವೆ. ಈ ಬಲಿ ಸೇವೆಗೆ ನಾವು ಹುಟ್ಟಿನಿಂದಲೂ ಚಿಕ್ಕಂದಿನಿಂದಲೂ ನಮಗೆ ಜ್ಞಾನಾರ್ಜನೆ ಬಂದಾಗಿನಿಂದಲೂ ನೋಡುತ್ತಾ ಈ ಕ್ಷೇತ್ರದಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾ ಹಾಗೂ ನಮ್ಮ ಕೈಲಾದಷ್ಟು ಮಟ್ಟಿಗೂ ನಾವು ಸೇವೆ ಸಲ್ಲಿಸುತ್ತಾ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸುತ್ತಾ ಬೆಳೆದವರು. ನಮ್ಮ ಹಿರಿಯರು ಹೇಳುತ್ತಿದ್ದರು, ನಮ್ಮ ದೊಡ್ಡಪ್ಪನವರಾದ ವೆಂಕಟಪ್ಪನವರು ಹೇಳುತ್ತಿದ್ದರು, ಇಂದು ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳು. ಇಂದು ನಾವು ಮಕ್ಕಳಿಗೆ ಉತ್ತಮವಾಗಿ ಒಳ್ಳೆಯ ಅಭ್ಯಾಸಗಳನ್ನು ಹಾಗೂ ಕೆಲವೊಂದು ಆಚರಣೆಗಳನ್ನು ತಿಳಿಸುತ್ತಾ ಅನುಕರಿಸುತ್ತಾ ಅವರ ಕೈಯಲ್ಲಿ ಮಾಡಿಸುತ್ತಾ ಬಂದಲ್ಲಿ ಭವಿಷ್ಯದ ದಿನಗಳಲ್ಲಿ ಅವರೇ ಹೆಮ್ಮರವಾಗಿ ಸರ್ವರಿಗೂ ಒಳಿತಾಗುವಂತಹ ಉತ್ತಮೋತ್ತಮ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತಾರೆ. ಆದ್ದರಿಂದ ಇಂದಿನ ಮಕ್ಕಳಿಗೆ ನಾವು ಉತ್ತಮವಾದ ಕೆಲಸ ಕಾರ್ಯಗಳು ಮತ್ತು ಮಾರ್ಗದರ್ಶನ ನೀಡಬೇಕೆಂದು ತಿಳಿಸುತ್ತಾ, ಇಂದು ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳು ಎಂಬ ನಾನುಡಿಯನ್ನು ಹೇಳುತ್ತಿದ್ದರು. ಅವರ ಮಾತಿನಂತೆ ನಮ್ಮ ದೊಡ್ಡಪ್ಪನವರಾದ ಶ್ರೀಯುತ ಗುಂಡಪ್ಪನವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಅನುಯಾಯಿಯಾಗಿ ಬೆಳೆದು ಬಂದ ನಾನು ಅವರು ಮಾಡುತ್ತಿದ್ದಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನೋಡುತ್ತಾ ಅನುಕರಿಸುತ್ತಾ ಅವರ ಜೊತೆಯಲ್ಲಿ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದಂತಹ ಸುಸಂದರ್ಭದಲ್ಲಿ ಭವಿಷ್ಯದ ದಿನಗಳಲ್ಲಿ ಈ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ನಾವು ಸಹ
ನಮ್ಮ ಹಿರಿಯರ ಹಾದಿಯಾಗಿ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಅಮ್ಮನವರು ನೀಡಿದಂತಹ ಆದೇಶ ಮತ್ತು ಆಜ್ಞಾನುಸಾರ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತೇವೆ. ಪ್ರಸ್ತುತ ಅಂದು ಈ ಕ್ಷೇತ್ರಕ್ಕೆ ಬಂದು ನಮ್ಮ ಹಿರಿಯರು ಪೂಜೆ ಸಲ್ಲಿಸಿ ಪ್ರಸಾದ ವಿನಿಯೋಗವನ್ನು ಮಾಡಿ ನಮಗೆ ಕೈತುತ್ತು ಹಾಗೂ ಈ ಕ್ಷೇತ್ರದಲ್ಲಿ ಬಲಿಯನ್ನು ಕೊಟ್ಟು ಪೂಜೆಯನ್ನು ಕೈಗೊಂಡು ನಮಗೆ ಪ್ರಸಾದ ವಿನಿಯೋಗವನ್ನು ನೀಡುತ್ತಾ ಎಲ್ಲರಿಗೂ ಸಹ ಸಮಾನವಾಗಿ ಸಮಾನ ಮನಸ್ಥಿತಿಯಿಂದ ನೋಡುತ್ತಾ ತೆರಳುತ್ತಿದ್ದರು. ನಾವು ಸಹ ಈ ಕ್ಷೇತ್ರದಲ್ಲಿ ಪ್ರಸಾದ ತಿಂದು ಬೆಳೆದಂಥ ನಾವುಗಳು ಈ ಕ್ಷೇತ್ರದಲ್ಲಿ ಬಲಿ ಕೊಡುವಾಗ ಆಗುತ್ತಿದ್ದಂತಹ ಕೆಲವೊಂದು ಕೆಲಸವನ್ನು ಗಮನಹರಿಸಿ ಇಲ್ಲಿ ಬಲಿ ಕೊಡುವಂಥ ಸಂದರ್ಭದಲ್ಲಿ ಇಲ್ಲಿ ಮಣ್ಣು ಮತ್ತು ಕಲ್ಲು ಮಣ್ಣು ಮುಳ್ಳಿನಿಂದ ಮಿಶ್ರಿತವಾಗಿ ಸಾಕಷ್ಟು ಅದನ್ನು ಮತ್ತೊಮ್ಮೆ ಸ್ವಚ್ಛಗೊಳಿಸಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಮನಗಂಡು ನಾವು ಈ ಕ್ಷೇತ್ರದ ಅಭಿವೃದ್ಧಿಯ ಹಂತದ ಸಮಯದಲ್ಲಿ ಈ ಸ್ಥಳದಲ್ಲಿ ಒಂದು ಅಮ್ಮನವರಿಗೆ ಒಂದು ಬಲಿಪೀಠ ಸ್ಥಳವನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಹಾಗೂ ಇದೇ ಸ್ಥಳದಲ್ಲಿ ಬಲಿ ಕೊಟ್ಟ ನಂತರ ಈ ಕ್ಷೇತ್ರದ ಮತ್ತು ಈ ಸ್ಥಳದ ಮತ್ತು ಈ ಪ್ರಧಾನ ದೇವತೆಯ ಅಂದಿನಿಂದ ರೂಢಿಸಿಕೊಂಡು ಬಂದಂತಹ ಒಂದು ಪದ್ಧತಿಯಂತೆ ಈ ಸ್ಥಳದಲ್ಲಿ ಬಲಿ ಕೊಟ್ಟ ನಂತರ ಅದನ್ನು ಸ್ವಚ್ಛಗೊಳಿಸಲು ಮತ್ತು ಆಹಾರವಾಗಿ ಪರಿವರ್ತಿಸಿ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆ ಉಣಬಡಿಸಲು ಈ ಸ್ಥಳವನ್ನು ಸುಮಾರು 1 ಲಕ್ಷ ರೂಗಳ ಅನ್ನು ವಿನಿಯೋಗಿಸಿ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ಹಾಗೂ ನನ್ನ ಸಹೋದರ ಈ ಕ್ಷೇತ್ರದ ಮತ್ತೊಬ್ಬ ಭಕ್ತಾದಿ ಕೀರ್ತಿ ಪ್ರಸಾದರವರ ಸೇವೆಯಿಂದ ಈ ಸ್ಥಳವನ್ನು ಅಭಿವೃದ್ಧಿಪಡಿಸಲಾಗಿರುತ್ತದೆ. ಅಂದು ನನ್ನ ಮನವಿಗೆ ಸ್ಪಂದಿಸಿ ನಾವು ಹೇಳಿದಂತೆಯೇ ಈ ಒಂದು ಬಲಿಸ್ಥಳವನ್ನು ರಚನೆ ಮಾಡಿಕೊಟ್ಟಂತಹ ಈ ಕ್ಷೇತ್ರದ ಮತ್ತೊಬ್ಬ ಸೇವಾ ಗಾರೆ ಕೆಲಸದವರಾದಂತಹ ಪೊನ್ನೂರಾಜ್ ಅವರನ್ನು ಸಹ ಈ ಸುಸಂದರ್ಭದಲ್ಲಿ ನಾವು ನೆನೆಯಲೇಬೇಕು. ಹಾಗೂ ಅವರ ಮೇಸ್ತ್ರಿ ವಿಜಯಕುಮಾರ್ ಗಾರೆ ಮೇಸ್ತ್ರಿ ಅವರನ್ನು ಸಹ ಈ 94ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ನೆನೆಯುತ್ತಾ ಹಾಗೂ ನಾವು ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಬಂದಂತಹ ಕಲ್ಪನೆಗಳನ್ನು ಯಥಾವತ್ತಾಗಿ ಜಾರಿಗೊಳಿಸುವಂತಹ ಮುಸಲ್ಮಾನ ಬಾಂಧವರಾದಂತಹ ಶಿಕಾರಿಪಳ್ಯದ ಒಬ್ಬ ಸುಮಾರು 50ರಿಂದ 60 ವರ್ಷ ವಯಸ್ಸಿನ ಒಬ್ಬ ಈ ಕ್ಷೇತ್ರದ ಮತ್ತೊಬ್ಬ ಸೇವಾಕರ್ತ, ಅವರ ಹೆಸರು ಪ್ರಸ್ತುತ ನೆನಪಿಗೆ ಬರುತ್ತಿಲ್ಲ. ಅವರು ಮುಸಲ್ಮಾನ ಬಾಂಧವರಾದರೂ ಸಹ ನಮ್ಮ ಕನಸಿನ ಕಲ್ಪನೆಯಂತೆಯೇ ನಮಗೆ ಬಹಳ ಸ್ವಚ್ಛಂದವಾಗಿ ಕಲ್ಲು ಹಾಸನ್ನು ಹಾಕುತ್ತಾ ನಮ್ಮ ಮನಸ್ಸಿನಿಚ್ಛೆಯಂತೆಯೇ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿರುತ್ತಾರೆ. ಅಂದು ನಮ್ಮ ಮನವಿಗೆ ಸ್ಪಂದಿಸಿ ಈ ಬಲಿಪೀಠ ಮತ್ತು ನಂತರ ಆ ಬಲಿ ಕೊಟ್ಟಂತಹ ಒಂದು ಆ ಬಲಿ ವಸ್ತುಗಳನ್ನು ಸ್ವಚ್ಛಗೊಳಿಸಲು ಈ ರೀತಿಯಾಗಿ ವಿಶಾಲವಾಗಿ ಕಲ್ಲು ಹಾಸನ್ನು ಹಾಕಲು ಸಕಾಲಕ್ಕೆ ಸಹಕರಿಸಿದಂತಹ ನಮ್ಮೂರಿನ ಶಿಕಾರಿಪಳ್ಯ ಗ್ರಾಮದ ಮುಸಲ್ಮಾನ ಬಾಂಧವರು ಹಾಗೂ ನನ್ನ ಸಹೋದರ ಕೀರ್ತಿ ಪ್ರಸಾದ್ ಹಾಗೂ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಅವರಿಗೆ ಅಮ್ಮನವರು ಆಶೀರ್ವದಿಸಲಿ ಹಾಗೂ ಅವರ ಶಾಶ್ವತವಾಗಿ ಈ ಒಂದು ಕೆಲಸವನ್ನು ಮಾಡಲು ಆಶೀರ್ವದಿಸಿದಂತಹ ಅಮ್ಮನವರಿಗೆ ಇಂದು 94ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ನಮಸ್ಕರಿಸುತ್ತಾ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂದು ಬೇಡಿಕೊಳ್ಳುತ್ತಾ 94ನೇ ಸುತ್ತಿನ ಪಾದಯಾತ್ರೆಯ ಸವಿ ನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ನಾಗದೇವತಾ ಮಾತಾ, ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಂತಹ ಕೆಲವು ಪದ್ಧತಿಗಳನ್ನು ಮುಂದುವರಿಸಿಕೊಂಡು ಹೋಗಲು ಈ ಕ್ಷೇತ್ರದಲ್ಲಿ
ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸೇವೆ ಕೈಗೊಂಡು ಇಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಬೆಳೆದಂಥ ನಾವುಗಳು ಈ ಕ್ಷೇತ್ರದಲ್ಲಿ ಕಂಡಂಥ ಕೆಲವೊಂದು ಕೆಲಸ ಕಾರ್ಯಗಳು ಶುಚಿಯಾಗಿ ಮಾಡಲು ಹಾಗೂ ಈ ಕ್ಷೇತ್ರದಲ್ಲಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಸೇವೆಯನ್ನು ಕೈಗೊಳ್ಳಲು ಅಡೆತಡೆಗಳಾಗದಂತೆ ನಾವು ಈ ಕ್ಷೇತ್ರದಲ್ಲಿ ಒಂದು ಬಲಿಪೀಠವನ್ನು ಹಾಗೂ ಆ ಬಲಿ ಕೊಟ್ಟ ನಂತರ ಅದನ್ನು ಸ್ವಚ್ಛಗೊಳಿಸಲು ಆಹಾರವಾಗಿ ರೂಪಿಸಲು ಒಂದು ಕಲ್ಲು ಹಾಸಿನ ಒಂದು ಸ್ಥಳವನ್ನು ನಿರ್ಮಾಣ ಮಾಡಿರುತ್ತೇವೆ. ಅಂದು ಈ ಒಂದು ಅಂತ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ, ಸಂಕಷ್ಟದ ಪರಿಸ್ಥಿತಿಯಲ್ಲೂ ಸಹ ಅಮ್ಮನವರ ಸೇವೆಗೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಸೇವೆ ಸಲ್ಲಿಸಲು ಅಮ್ಮನವರು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಗೆ ಹಾಗೂ ನನ್ನ ಸಹೋದರ ಈ ಕ್ಷೇತ್ರದ ಭಕ್ತಾದಿ ಮತ್ತೊಬ್ಬ ಶ್ರೀ ಕೀರ್ತಿ ಪ್ರಸಾದ್ ಹಾಗೂ ಶಿಕಾರಿಪುರದ ಮುಸಲ್ಮಾನ ಬಾಂಧವರು ಈ ಒಂದು ಮಹತ್ ಕಾರ್ಯದಲ್ಲಿ ಸೇವೆ ಸಲ್ಲಿಸಲಿದ್ದಾರೆ. ಅಮ್ಮ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲ ಕಷ್ಟಗಳೆಲ್ಲವನ್ನು ದೂರಾಗಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಯೆ ಎಂದು ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.